ನೀವು ಮುಂಚೆ ಮಾಡಲಿಂಗ್ ಮಾಡ್ತಿದ್ರೆ ನಿಮ್ದೊಂದಷ್ಟು ವಿಡಿಯೋಸ್ ಮತ್ತೆ ಫೋಟೋಸ್ ನಾನು ನೋಡಿದೀನಿ, ಆದ್ರೆ ಇಲ್ಲಿ ಹಾಕ್ತೀನಿ. ನೀವು ನೋಡಕ್ಕೆ ಆಲಿಯಾ ಭಟ್ ತರನೇ ಇದ್ರಿ ಮುಂಚೆ, ಇವಾಗಲೂ ಸ್ವಲ್ಪ ಅದೇ ತರ ಇದೀರಾ, ಇಲ್ಲ ಅಂತ ಅಲ್ಲ. ಬಟ್ ಮುಂಚೆ ಆಲಿಯಾ ಭಟ್ ಹೇಗಿದ್ರು, ನೀವು ಅದ್ರ ಒಂದು ರೀಲ್ಸ್ ಕೂಡ ಮಾಡಿದ್ರಿ ಅನ್ಸುತ್ತೆ. ಸೊ ಆ ತರ ಇದ್ದವರು ಸಡನ್ ಆಗಿ ನೀವು ನಿಮ್ಮ ತಲೆನ ಶೇವ್ ಮಾಡ್ಬೇಕಾಗುತ್ತೆ. ಸೊ ಆ ಪ್ರಾಸೆಸ್ ಹೇಗಿತ್ತು ನಿಮ್ಗೆ? ಆ ಚಾಲೆಂಜ್ ಹೇಗ್ ಫೇಸ್ ಮಾಡಿದ್ರಿ? ನನ್ಗೆ ಆಲಿಯಾ ಭಟ್ ಅಂತಾನು ಕಮೆಂಟ್ಸ್ ಬರುತ್ತೆ, ದೆನ್ ಮೃಣಾಲ್ ಠಾಕೂರ್ ಅಂತಾನು ತುಂಬಾ ಚೆನ್ನಾಗಿ ಹೇಳ್ತಾರೆ. ನೀವ್ ಹೇಳಿದ್ಮೇಲೆ ಕನೆಕ್ಟ್ ಮಾಡಕ್ಕೆ ಇವಾಗ ತುಂಬಾ ಜನ ಮುಂಚೆ ಆಲಿಯಾ ಭಟ್ ಅಂತಿದ್ರು, ಇವಾಗ ಮೃಣಾಲ್ ಅಂತ ಹೇಳ್ತಾರೆ. ಅಂದ್ರೆ ನನ್ಗೆ ಜನರಿಗೆ ಏನ್ ಅನ್ಸುತ್ತೆ ಅಂದ್ರೆ ಇವರು ಶೀಸ್ ಇನ್ ಟು ದ ಮಾಡಲಿಂಗ್ ಅಂಡ್ ಮೂವಿ ಅದು ಇದು, ಲೈಕ್ ಎಷ್ಟೊಂದು ಇವ್ರಿಗೆ ಬ್ಯೂಟಿ ಕಾನ್ಶಿಯಸ್ ಇರ್ಬೋದು, ಎಷ್ಟು ಡಿಫಿಕಲ್ಟ್ ಆಗಿರ್ಬೋದು ಅಂತಾನು ಎಲ್ಲ ಯೋಚನೆ ಮಾಡ್ತಾರೆ. ಬಟ್ ನನ್ಗೆ ಪರ್ಸನಲಿ ನನ್ಗೆ ಯಾವತ್ತು ಐ ನೆವರ್ ಫೀಲ್ ಬ್ಯಾಡ್, ಬಿಕಾಸ್ ಇವಾಗ ಎಷ್ಟೋ ಜನರಿಗೆ ನೋಡಿ, ದಿ ಡೋಂಟ್ ಹ್ಯಾವ್ ದೇರ್ ಲೆಗ್ಸ್, ಹ್ಯಾಂಡ್ಸ್, ಐಸ್, ಎಷ್ಟೋ ಬಾಡಿ ಪಾರ್ಟ್ಸ್ ಗಳೇ ಇಲ್ಲ. ದಿಸ್ ಇಸ್ ಲೈಕ್ ಇದ್ರಲ್ಲಿ ಜೀವನೂ ಇಲ್ಲ ಹೇರ್ ಅಲ್ಲಿ. ಸೊ ನನ್ಗೆ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಅನ್ನಿಸ್ತು ವೆನ್ ವಿ ಸಿ ಸಚ್ ಕೈಂಡ್ ಆಫ್ ಪೀಪಲ್ ಅಲ್ವಾ. ಯಾರಿಗೂ ಏನೇನೋ ಇಲ್ಲ ಲೈಫಲ್ಲಿ, ದೇರ್ ಕೈ ಇಲ್ಲ ಕಾಲಿಲ್ಲ, ದೇ ಆರ್ ಸ್ಟಿಲ್ ಸರ್ವೈವಿಂಗ್, ದೇ ಆರ್ ಲಿವಿಂಗ್ ವೆರಿ ಹ್ಯಾಪಿ ಲೈಫ್, ವೆರಿ ಹ್ಯಾಪಿ, ದೇ ಆರ್ ಡೂಯಿಂಗ್ ಲಾಟ್ಸ್ ಆಫ್ ಅಚೀವ್ಮೆಂಟ್ಸ್ ವಿತೌಟ್ ಅ ಬಾಡಿ ಪಾರ್ಟ್. ದೆನ್ ವಾಟ್ ಇಸ್ ಹೇರ್? ಇಟ್ ಇಸ್ ಜಸ್ಟ್ ಲೈಕ್ ಮೇಕ್ ಅಸ್ ಲುಕ್ ಬ್ಯೂಟಿಫುಲ್ ಅಷ್ಟೇನೆ ಅದು ಹೇರ್ ಅನ್ನೋದು. ಅದನ್ನ ನಾನು ಯಾವತ್ತು ಫಾರ್ ಅ ಸೆಕೆಂಡ್ ಆಲ್ಸೋ ನಾನು ಅದನ್ನ ದೊಡ್ಡದಾಗಿ never thought. Even ನಂದು ಹೆಡ್ ಶೇವ್ ಮಾಡ್ಬೇಕಾದ್ರೂ I wanted to make a video because I have a video also. I wanted to make a video because I was getting done it very happily. Okay. Very happily because and also ನನಗೆ ಎಷ್ಟೊಂದು ಜನ ಅದ್ರ ಬಗ್ಗೆ ಬೇಜಾರು ಪಟ್ಕೊಳ್ತಾರೆ ಅಂತಾನು I wanted to make that video, but and unfortunately that climax of the video it went emotional because everyone started crying. My husband started, but then my brother, everyone, then a little bit even I didn't feel bad. ಹೇರ್ ಹೋಗ್ತಿದೆ ಅಂತ ನನ್ಗೇನು ಬೇಜಾರಾಗ್ಲಿಲ್ಲ, ಬಟ್ ನನ್ ಸುತ್ತಮುತ್ತ ಇರೋರಿಗೆ ಬೇಜಾರಾಯ್ತು ಅಂತ ನನಗ್ ಬೇಜಾರಾಯ್ತು ಅಷ್ಟೇನೆ. ಬಟ್ ನನ್ಗೆ ತುಂಬಾ ಜನ ಕೇಳ್ತಾರೆ ಹೇರ್ 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 ಅಂತ. ಹೇರ್ ಇಲ್ಲದೆ ಇರುವಾಗ ತುಂಬಾ ಜನ ಫೆಲ್ಟ್ ಬ್ಯಾಡ್ ಲುಕಿಂಗ್ ಎಟ್ ಮೀ. ನೌ ದೇ ಆರ್ ಜೆಲಸ್ ಆಲ್ಸೋ, ಲೈಕ್ ಐ ಫೀಲ್ ಜಸ್ಟ್ ಲುಕಿಂಗ್ ಎಟ್ ಯುವರ್ ಹೇರ್ ಅಂತ. ಹೇರ್ ಯಾವಾಗ ಬರುತ್ತೆ? ಹೇರ್ 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 ಇಟ್ಸ್ ಲೈಕ್ ಎವ್ರಿ ಕ್ವೆಶನ್ ನಂದು ಇದ್ರಲ್ಲಿ ಡಿಎಂ ಎಲ್ಲಾನು ಇಟ್ಸ್ ನನ್ಗೆ ಒಂದು 100 ಕ್ವೆಶನ್ಸ್ ಅಲ್ಲಿ I can see 80 questions is about hair. ಯಾವಾಗ ಹೇರ್ ಬರುತ್ತೆ, ಯಾವಾಗ ಹೇರ್ ಬರುತ್ತೆ? ನಾನು ನಿಮಗೆ ಕನ್ಸರ್ನ್ ಇಲ್ಲ, ಅವ್ರ ಕನ್ಸರ್ನ್ ಜಾಸ್ತಿ ಇತ್ತು ನಿಮ್ ಕೂದಲು ಬಗ್ಗೆನೂ ಇವಾಗ್ಲೂ ಹೇಳ್ತಾರೆ ಆ ತರ ಹೇರ್ ಕಟ್ ಮಾಡಿಸಿ ಈ ತರ, ನೋ ಯು ಲಿವ್ ಲಾಂಗ್ ಹೇರ್ ಆನ್ ಯು ಲುಕ್ ಬ್ಯೂಟಿಫುಲ್ ಅಂತ ಅದೆಲ್ಲ ಹೇಳ್ತಾರೆ. ಬಟ್ ಇಟ್ಸ್ ಆಲ್ ಅಬೌಟ್ ಮೈ ಕಂಫರ್ಟ್ ಎಂಡ್ ಆಫ್ ದ ಡೇ. ಬಟ್ ನಾನೇನ್ ಹೇಳ್ತೀನಿ, ಇವನ್ ಪೇಷಂಟ್ಸ್ ಆಲ್ಸೋ ತುಂಬಾ ಜನ ಕೇಳ್ತಾರೆ, ನನ್ ಕೀಮೋ ಮುಗಿತು, ನನ್ ಹೇರ್ ಬರ್ತಿಲ್ಲ, ಅಥವಾ ನನ್ ಕೀಮೋ ನಡೀತಿದೆ, ಯಾವಾಗ ಬರುತ್ತೆ ಹೇರು? ನನ್ ಐಬ್ರೋ, ಇವನ್ ಐ ಹ್ಯಾವ್ ಲಾಸ್ಟ್ ಮೈ ಕಂಪ್ಲೀಟ್ ಐಬ್ರೋಸ್, ಲ್ಯಾಶಸ್ ಏನೂ ಇರ್ಲಿಲ್ಲ. ಸೊ ನಾನು ವಾಟ್ ಐ ಸಜೆಸ್ಟ್, ಸಿ ಒಂದು ತುಂಬಾ ಮೆಂಟಲ್ ಡಿಪ್ರೆಷನ್ಗೂ ಹೋಗ್ತಾ ಇರ್ತಾರೆ ತುಂಬಾ ಜನ, ಥಿಂಕಿಂಗ್ ಅಬೌಟ್ ದ ಹೇರ್. ಸೊ ನಾನೇನ್ ಹೇಳ್ತೀನಿ, ಈ ಮೆಂಟಲ್ ಎನರ್ಜಿ ಅಂತೀವಲ್ಲ ನಾವು, ಹೌದು ಫಿಸಿಕಲ್ ಎನರ್ಜಿ ಅದೇ ತರ ಮೆಂಟಲ್ ಎನರ್ಜಿ ಅನ್ನೋದು ಇರುತ್ತೆ. ಸೊ ಆ ಮೆಂಟಲ್ ಎನರ್ಜಿನ ಪುಟ್ ಇಟ್ ಆನ್ ಯುವರ್ ಟ್ರೀಟ್ಮೆಂಟ್. ಓಕೆನಾ? ಟ್ರೀಟ್ಮೆಂಟ್ ನಡಿಬೇಕಾದ್ರೆ ನಿಮ್ಗೆ ನಿಮ್ ಮೆಂಟಲ್ ಎನರ್ಜಿ, ಫಿಸಿಕಲ್ ಎನರ್ಜಿ ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ. ಆ ಎಲ್ಲ ಎನರ್ಜಿನೂ ನೀವು ಹೇರ್ ಹೋಯ್ತು, ನನ್ ಸ್ಕಿನ್ ಹಾಳಾಯ್ತು, ನಾನು ದಪ್ಪ ಆದೆ, ಸಣ್ಣ ಆದೆ, ಇದ್ರ ಬಗ್ಗೆನೇ ಯೋಚನೆ ಮಾಡೋದ್ರಲ್ಲೇ ಅವ್ರ ಮೆಂಟಲ್ ಎನರ್ಜಿನ ಹಾಳು ಮಾಡ್ತಾರೆ. ನನ್ಗೂ ಗೊತ್ತಿರ್ಲಿಲ್ಲ ನಂದು ಎಷ್ಟು ಡ್ಯಾಮೇಜ್ ಆಗಿತ್ತು ಅಂದ್ರೆ, ನಾನು ಅನ್ಕೊಳ್ತಿದ್ದೆ ಮೇ ಬಿ ದಿಸ್ ಇಸ್ ದ ಲೈಫ್ ಟೈಮ್, ಇದೇ ತರ ಉಳ್ದೋಗ್ಬಿಡುತ್ತೆ ಅಂತಾನೆ ಅನ್ಕೊಂಡಿದ್ದೆ ನಾನು ಕೂಡ. ಬಟ್ ಆಫ್ಟರ್ ಟ್ರೀಟ್ಮೆಂಟ್ಸ್ ಎಲ್ಲಾನು ಐ ಸ್ಟಾರ್ಟೆಡ್ ಲಿವಿಂಗ್ ಅಲ್ಲ, ನನಗೆ ಗೊತ್ತು ಏನ್ ತಿನ್ಬೇಕು ಏನ್ ತಿನ್ಬಾರ್ದು. ಐ ವಾಸ್ ಮೈಂಡ್ಫುಲ್ ಆಗಿ ಐ ಸ್ಟಾರ್ಟೆಡ್ ಈಟಿಂಗ್, not for the taste. So avaga nanu godayitu, okay, I can see lot of changes in terms of hair, in terms of skin, positive change agak shuru positive ಏನು ಅಂದ್ರೆ, if you are so much concerned, Indian Cancer Society of Bangalore, so they are providing free wigs na ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ for cancer patients. ಒಂದು wig ಗೆ 20 to 30,000 ಒನ್ ವಿಗ್ಗೆ, ಒರಿಜಿನಲ್ ವಿಗ್ಗೆ ಔಟ್ಸೈಡ್ ಕಾಸ್ಟ್ ಇರೋದು. ಸೊ ಇದ್ರಲ್ಲಿ ಈ ಟ್ರೀಟ್ಮೆಂಟ್ ಅಲ್ಲಿ ಡೋಂಟ್ ಗೋ ಅಂಡ್ ಬೈ ಸಚ್ ಎಕ್ಸ್ಪೆನ್ಸಿವ್ ವಿಗ್ಸ್. ಬಟ್ ಇಫ್ ಯು ಆರ್ ಸೋ ಮಚ್ ಕನ್ಸರ್ನ್ ತುಂಬಾ ಇದ್ರೆ, ನಿಮ್ಗೆ ಆಚೆ ಓಡಾಡಕ್ಕೆ ತುಂಬಾ ಮುಜುಗರ ಆಗ್ತಿದ್ರೆ, ಫಂಕ್ಷನ್ಸ್ ಅಟೆಂಡ್ ಮಾಡಕ್ಕೆ,
ಅವ್ರ ಕಡೆ ಹೋಗ್ಬಿಟ್ಟು ಯು ಕ್ಯಾನ್ ಗೆಟ್ ದ ವಿಕ್ಸ್. ಅವರು free ಫ್ರೀ ಆಗಿ ಆಗಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಆಫ್ ಬ್ಯಾಂಗ್ಳೂರ್ ಫ್ರೀ ವಿಕ್ಸ್ ನ ಕೊಡ್ತಾ ಇದ್ದಾರೆ. ಅಂಡ್ ಯಾರಾದ್ರೂ ಕೂದಲು ಡೊನೇಟ್ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಆದ್ಮೇಲೆ ತುಂಬಾ ಜನ ಹೋಗ್ಬಿಟ್ಟು ಜಸ್ಟ್ ಕಟ್ ಮಾಡ್ಬಿಟ್ಟು ಚಾಪ್ ಮಾಡ್ಬಿಟ್ಟು ಬಿಸಾಕ್ತಾರೆ. ವೆನ್ ದೇ ವಾಂಟ್ ಟು ಗೋ ವೆರಿ ಲಾಂಗ್ ಟು ಶಾರ್ಟ್ ಅಂದ್ರೆ ದೇ ಜಸ್ಟ್ ಕಟ್ ಇಟ್ ಆಫ್, ಆ ತರನು ಮಾಡ್ತಾರೆ. ಬಟ್ ಐ ಸಜೆಸ್ಟ್ ಗಿವ್ ಇಟ್ ಟು ದ ನೀಡಿ ಪೀಪಲ್ ಅಂತ. ಕೆಲವ್ರಿಗೆ ಓವರ್ ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ನಿಮ್ಗೆ ಇರೋದು ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅನ್ನೋದು ನಿಮ್ಗೆ ಇದೆಯಲ್ಲ. ಇಷ್ಟು ಆತ್ಮವಿಶ್ವಾಸ ಇದ್ರೆ ಯಾವುದೇ ತರ ಪ್ರಾಬ್ಲಮ್ ಬಂದ್ರು ಗೆದ್ಕೊಂಡ್ಬರ್ಬೋದು. ಸಲ್ಯೂಟ್. ಸ್ಟೋರಿ ಇಸ್ ವೆರಿ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಇಟ್ ವಾಸ್ ಪ್ಲೆಜರ್. ನೀವು ಇಲ್ಲಿ ಬಂದಿರೋದು ನಮ್ ಖುಷಿ. ಇದೆಲ್ಲ ನನಗಂತೂ ಈ ಪಾಡ್ಕಾಸ್ಟ್ ಆದ್ಮೇಲೆ ನನ್ನ ಲೈಫ್ ಅಲ್ಲಂತೂ ಸಖತ್ ಚೇಂಜಸ್ ಆಗುತ್ತೆ. ಕೆಲವೊಂದು ಪ್ರಾಬ್ಲಮ್ಸ್ ನಾನು ನೋಡೋದು ಒಂದು ವ್ಯೂ ಬಂದು ಖಂಡಿತ ಚೇಂಜ್ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಕೀಪ್ ಇನ್ಸ್ಪೈರಿಂಗ್ ಪೀಪಲ್. ಥ್ಯಾಂಕ್ ಯು ರಿತೀಕ್ಷಾ.